ಬಳ್ಳಾರಿ ಬಳ್ಳಾರಿ ನಗರದಲ್ಲಿ ವ್ಯವಸ್ಥಿತವಾಗಿ ಕಾಂಗ್ರೆಸ್ಸಿನ ಪಿತೂರಿ. ಬಳ್ಳಾರಿ ನಗರದ ಶಾಸಕ ಭರತ್ ರೆಡ್ಡಿ ಅವರಿಗೆ ಇನ್ನೂ ನೆತ್ತಿ ಕೂಡಿಲ್ಲ. ಉಡಾಪೆ ರಾಜಕಾರಣದಲ್ಲಿ ಮೆಚುರಿಟಿ ಇರಬೇಕು. ಏನೂ ಮೆಚುರಿಟಿ ಇಲ್ಲದ ಎಳಸು, ಏನೋ ಅವ್ರ ತಂದೆಯವರ ಹಣಬಲದ ಶಾಸಕರಾಗಿ ಏನು ಜನಾರ್ದನ್ ರೆಡ್ಡಿಯವರು ಮಾಜಿ ಸಚಿವರು ಮತ್ತು ಗಂಗಾವತಿ ಶಾಸಕರಾಗಿ ಅವ್ರದ್ದೇ ಆದ ಒಂದು ಬಳ್ಳಾರಿ ಜಿಲ್ಲೆ ಕೊಡುಗೆ ಇದೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲುವ್ರ ಕೊಡುಗೆ ಇದೆ. ಒಂದು ಫ್ಲೆಕ್ಸ್ ವಿಚಾರದಲ್ಲಿ ಭಾಳ ದೊಡ್ಡ ಗಲಾಟೆ ಮಾಡಿ ಒಬ್ಬ ಅಮಾಯಕ ಮುಗ್ಧ ಯುವಕ ಬಲಿಯಾದ 28 ವರ್ಷದ. ಇದಕ್ಕೆ ನೇರ ಹೊಣೆ ಭರತ್ ರೆಡ್ಡಿ ಶಾಸಕರು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗುಂಡಾಗಿರಿ ಪ್ರಾರಂಭ ಆಗಿದೆ. ಶಾಸಕರ ಮೇಲೆ ಗುಂಡಿನ ದಾಳಿ ಮಾಡಕ್ಕೆ ಹೋದರೆ ಅವರು ಹತ್ಯೆ ಮಾಡಬೇಕಂತ ಸಂಚು ರೂಪಿಸಿದ್ರು. ಅಚಾನಕ್ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿದೆ. ಯಾರಿಗೆ ನೋವಾದ್ರೆ ನಾವು ಪಕ್ಷ ಮಾಡಲ್ಲ, ಇಲ್ಲಿ ಕಾಂಗ್ರೆಸ್ BJP ಅಂತ ನೋಡಲ್ಲ. ಅಚಾನಕ್ಕಾಗಿ ಆ ಯುವಕರ ಬಲಿಯಾದ. ನಾವು ಹೇಳ್ತಾ ಇದೀವಿ, ಸರ್ಕಾರ ಕಣ್ಣೆರ್ಸ ತಂತ್ರ ಮಾಡ್ತದೆ. ಒಬ್ಬ SP ಅಮಾನತ್ ಮಾಡಿದ್ರೆ ಸಾಲದು. ನಾವು ಹೇಳ್ತಾ ಇದೀವಿ, CBI ವಹಿಸಬೇಕು. ಏನು ಬಳ್ಳಾರಿ ಶಾಸಕರು ನಿನ್ನೆ ದಿವಸ ಕಣ್ಣೀರು ಹಾಕಿ ಆ ಯುವಕನ ಮನೆಗೆ ಹೋಗಿ ಆ ಶವವನ್ನು ಹೆಗಲ ಮೇಲೆ ಹೊತ್ತರೆ ನಿಮ್ಮ ಮೇಲೆ ಬಂದಿರತಕ್ಕಂಥ ಕಳಂಕ ದೂರ ಆಗುತ್ತಾ? ಕಳಂಕ ದೂರ ಆಗಲ್ಲ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ನಿನ್ನೆ ದಿವಸ ಭೇಟಿ ಮಾಡಿ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದರೆ, ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಗಾಯಾಳುಗಳನ್ನು ಮಾತಾಡಿಸಿದ್ದಾರೆ. ಇದ್ರ ಜೊತೆಗೆ ನಮ್ಮ ಪ್ರತಿಪಕ್ಷ ನಾಯಕರುಗಳು, ಮುಖಂಡರುಗಳು, ಸಂಬಂಧಪಟ್ಟ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಭೇಟಿ ಮಾಡಿದ್ದಾರೆ. ತಕ್ಷಣ ಸರ್ಕಾರ ಇಲ್ಲಿ ಮುಲಾಜಿಲ್ಲದೆ ಭರತ್ ರೆಡ್ಡಿಯನ್ನು ಬಂಧಿಸಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ. ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಅಥವಾ CBIಗೆ ತನಿಖೆಯನ್ನು ವಹಿಸಬೇಕು. ಇಡೀ ರಾಜ್ಯದಲ್ಲಿ ಗುಂಡಾಗಿರಿ ಆಗಿದೆ. ಮೈಸೂರಿನಲ್ಲಿ ಪೊಲೀಸ್ ಠಾಣೆ ಮುತ್ತಿಗೆ ಹಾಕಿರು. ಇವರು ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಚನ್ನಗಿರಿಲೇ ಆಯ್ತು. ಒಂದು ಕಡೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ರೈತರ ಕಣ್ಣಲ್ಲಿ ಕಣ್ಣೀರು ಬರ್ತಲ್ಲ, ರಕ್ತ ಬರ್ತದೆ, ರೈತನು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾರ ನೆರವು ಈ ಸರ್ಕಾರ ಬರ್ತಲ್ಲ. ನಾವು ಹೇಳ್ತಾ ಇದ್ವಿ, ಈ ಸರ್ಕಾರ ಕುರ್ಚಿ ಮೇಲೆ ಕೂರಕ್ಕೆ ಮುಖ್ಯಮಂತ್ರಿಗಳು ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ನಿಮಗೆ ನೈತಿಕತೆ ಇದ್ದರೆ ತಕ್ಷಣ ಬಂಧಿಸಬೇಕು ಭರತ್ ರೆಡ್ಡಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.